ಚಿನ್ನು ನನ್ನ ತಮ್ಮ ಚಿಕ್ಕ ತಮ್ಮ ಎಲ್ಲಿದ್ದೀವಿ ಚಿನ್ನು? ನಾವು ಮುಸ್ಕೂರು ಜಾತ್ರೆದಲ್ಲಿದ್ದೀವಿ. ಏನು ಮಾಡ್ತಿದ್ಯಾ? ಯಾರು ಅಂತ ಗೊತ್ತಾ? ಮೇ ಬಿ ನೀವು ಫೋಟೋಸಲ್ಲಿ ನೋಡಿರಬಹುದು. ಸ್ವಲ್ಪ ತುಂಬ ಟಾಪರು ಇವಳೆ ಮಹಾಲಕ್ಷ್ಮಿ ಅಲ್ಲಿ ಡಿಸೈಡ್ ಮಾಡಿ ಒಂದು ಕೇಕ್ ತೊಗೊಂಡಿದ್ದಾಳೆ. ಎಲ್ಲ ಕೇಕ್ ಇಂಥ ಕೇಕ್ ಎಲ್ಲ ಕಟ್ ಮಾಡಬಾರ್ದಾ ಫ್ರೆಂಡ್ಸ್ ಹೇಳಿ? ನನಗೆ ಈ ಥರನೇ ಇಷ್ಟ. ಅದು ಆಲ್ರೆಡಿ ಕಟ್ ಆಗಿರೋದು. ಇದೂ ಅಷ್ಟೇ. ಕಸ್ಟಮರ್ಗೆ ತೋರಿಸೋದಕ್ಕೋಸ್ಕರ ಜಸ್ಟ್ ಅದು ಹಾಕಿ ಅವಳಿಗೆ ನನ್ನ ತಂಗಿಗೆ ತೋರಿಸಿರೋದು. ಮೇಕಪ್ ಎಲ್ಲ ಹಾಕಿದ್ರೆ ಫುಲ್ ಕಂಪ್ಲೀಟ್ ಹಂಗೆ ಒರಿಜಿನಲ್ ಆಗಿ. takidi jag takidi ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಏನಾಗ್ಬಿಟ್ಟವ್ರೆ. ಹೊಡೆದಿದ ತಕ್ಷಣ ಎಲ್ಲ ತಗೋಬಿಟ್ರು ಫೋಟೋ. ಆ್ಯಂಡ್ ಇಷ್ಟು ಜನ ನನ್ನ ಕಸಿನ್ಸ್, ಅಷ್ಟು ಜನ ಮದುವೆ ಗಂಡು ಇವರೇ. ಮದುವೆ ಆಗಿ 2 ಮಕ್ಳವ್ರ. ಇನ್ನು ಇವಾಗ ಹೊಸ ಮದುವೆ ಗಂಡು ಇನ್ನು ಅಂತ ನೋಡಿ ಈಗ ಬಂದಿದ್ದೀವಿ. ಆಗ್ತಿದ್ದಾರೆ ಅಷ್ಟು ನಮಗೆ ಫಸ್ಟ್ ಬಸ್ ಸ್ಟಾಪಲ್ಲಿ ನಿಂತ್ಬಿಟ್ಟು ಇಲ್ಲಿಗೆ ಬರೋಕ್ಕೆ ಅರ್ಧ ಅವರು ಫ್ರೆಂಡ್ಸ್. ಇವ್ರ ಸ್ಟೂಡೆಂಟ್ಸ್ ಯಾರಾದರೂ ಇದ್ರೆ ಕೇಳಿ, ಸ್ಟೂಡೆಂಟ್ಸ್ ಕೇಳಿ ಇವ್ರನ್ನ. ಚೆನ್ನಾಗಿದೆ ಮಸಾಲ ಅಂತೂ. ಯಪ್ಪ 3rd ಟೈಮ್ ತಿಂತಾ ಇರೋದು. ಇದೇ ಬೆಸ್ಟ್ ಅಂತ ಹೇಳ್ಬೋದು. ಯಾವುದೇ ಎಲ್ಲ ಇದೆ. ನಮ್ಮ ಚಿಕ್ಕಪ್ಪ ಫೇಸ್ ತೋರಿಸು. ಈ ಫೇಸ್ಗೆ ಇರಿ, ನನ್ನ ಫೇಸ್ ತೋರಿಸ್ತೀನಿ ನೋಡಿ. ಇಲ್ಲಿದೆ ಈ ಫೇಸ್. ಇವರೇ ಅವರು ಇದ್ದಾರೆ. ಇನ್ನೊಂದು ಗೊಂಬೆ ತಿನ್ಬಿಟ್ಟು ಹೋಗ್ಬಿಟ್ಲು ಫ್ರೆಂಡ್ಸ್ ಎತ್ಕೊಂಡು. ನಿನ್ನ ಹತ್ರ ವಿಡಿಯೋದಲ್ಲಿ ಸಿಗುತ್ತೆ. ಗೊಂಬೆ ತಳ್ಳಿದ್ದು ಚಿಂಟಿ ಏನಾಗಲ್ಲ ಬಿಡಿ. ಹೆಂಗು ತಿನ್ನೋದು ತಿಂತೀರ ಚಿಕ್ಕಪ್ಪ ಬಿಡಿ. ಏನಾದ್ರೆ
ಇದು ನೋಡಿರ್ತೀರೋ ಆಲ್ರೆಡಿ ನಮ್ಮ ಮನೆದು. ಇದು ನಮ್ಮ ಮನೆ ದೇವ್ರ ಮನೆ. ಮಂಗಳ ಆಂಟಿ ಮನೇಲಿ ಕೊರ್ಸಿರೋದು. ಯೂಟ್ಯೂಬ್ ಇವ್ರ ಮನೇಲಿ ಅರ್ಶಿನ ಕುಂಕುಮ ಕೊಡ್ತಾರದು ಇವನೇ ಎಲ್ಲರಿಗೂ. ಅವ್ರ ತಂಗಿ ಇಲ್ಲ, ಎಲ್ಲೋ ಹೋಗಿದ್ದಾಳೆ. ಸೊ ಇವನು ಕೊಡ್ತೀನಿ ಅಂತ. ಆ್ಯಂಡ್ ಇದು ನಾನೇ ಮಾಡಿದ್ದು. ಲಾಸ್ಟ್ ಗಿಫ್ಟ್ ತೆಗಿಬಾರ್ದು. ತೆಗ್ದಿಲ್ಲ ಹೇಳು, ಕೊಡು ಹೋಗ್ಲಿ, ತೆಗಿಲ್ಲ ಹೇಳ್ತೀನಿ. 1 3 2 1 ತೆಗಿ. ಚೆನ್ನಾಗೈತಾ? ನಾನ್ ಚೆನ್ನಾಗಿದ್ದೀನಿ. ಪರವಾಗಿಲ್ಲ, ನಿನ್ ಗಿಫ್ಟ್ ತರ ನೀನ್ ಚೆನ್ನಾಗಿದ್ರೆ ಸಾಕು. ನಾನ್ ಚೆನ್ನಾಗಿದ್ದೀನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ನೋಡಿ. ಚಿನ್ನು, ಊರಿಗೆ ಹೋಗ್ತಾ ಇದೆಯಾ? ನೆಕ್ಸ್ಟ್ ಎಕ್ಸೈಟೆಡ್ ಆಗಿದೆಯಾ? ಎಕ್ಸಾಸ್ಟ್ ಆಗಿದೆಯಾ? ನಮ್ಮೂರಲ್ಲಿದ್ದೀವಿ. ಸಾನಾ, ಹೇಗೆ ಅನಿಸ್ತಿದೆ? ಫೈನಲಿ 4 ವರ್ಷ 5 ವರ್ಷ ಆದ್ಮೇಲೆ ಆಮೇಲೆ ಏನ್ ಹೇಳೋದು. ಚಿನ್ನ, ಏನಿಸ್ತಿದೆ ಚಿನ್ನ ಊರಿಗೆ ಬಂದು? ಖುಷಿ ಆಗಿದೆ. ಎಷ್ಟು ಖುಷಿ ಆಗಿದೆ? ಬಸ್ ಕಂಡಕ್ಟರ್ ಸರಿ ಇಲ್ಲ. ಬಸ್ ಕಂಡಕ್ಟರ್ ಸರಿ ಇಲ್ವಂತೆ. ದಯವಿಟ್ಟು ಗಣೇಶನ ದೇವಸ್ಥಾನದ ಮಂದಿರ ಬಂದು ಹತ್ತಿರ ಬಂದು ಸೇರಬೇಕಾಗಿ ವಿನಂತಿ. ವಿಶೇಷ ಕಸಿನ್ಸ್ ಬಂದಿದ್ದಾರೆ ವೇದಾಂತ ನೋಡಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇದನ್ನ ನೋಡಿ ಯಾರನ್ನಾಗಿಟ್ಟಿದ್ರೆ ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡಬೇಕು. ಇದು ಆಕ್ಚುಲಿ ಚೆನ್ನಾಗಿದೆ. ಯಾರು ಲೈಕ್ ಮಾಡ್ಲಿಕ್ಕೆ ವೀರ್ಗಾಸಕ್ ಬ್ಯಾಂಕ್ಸ್ ಹೇರ್ ಸ್ಟೈಲ್ ತಗೊಂಡ್ಬಂದವನೆ ಇವನಬ್ಬ. ನೋಡಿ ಗೈಸ್, ಏನ್ ಸಕ್ಕದಾಗೈತೆ. ಮುಂದೆ ಬಿಡ್ಬೇಕು. ಸೇಮ್ ಹುಡುಗಿ ತರನೇ ಕಾಣಿಸ್ತವ್ರೆ. ಅಯ್ಯೋ ಅಯ್ಯೋ, ವೇದಾಂಶಿ, ವೇದಾಂತಿ, ಅವನಲ್ಲ ಗೈಸ್, ಇದನ್ನ ಪುಡಿ ಮಾಡ್ಕೊಂಡು ಈ ಸಾಂಬಾರ್ನ ಇದ್ರೊಳಗಡೆ ಹಾಕ್ಕೊಬೇಕು. ನೆಕ್ಸ್ಟ್ ಲೆಮನ್ ಹಾಕ್ಕೊಬೇಕು. ಆಮೇಲೆ ಈರುಳ್ಳಿ ಎತ್ಕೊಂಡು ಹಾಕಿ ಗೈಸ್, ಹೆಂಗ್ ತಿನ್ಬೇಕು ಗೊತ್ತಾ? ಇರಿ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಇದು ಮೆಣಸಿನ್ಕಾಯಿ ಚಟ್ನಿ ಗೈಸ್. ಇದು ತಿಂದಿದ್ದಾದ್ಮೇಲೆ ಇದು ತಿಂದ್ರೆ ಚೆನ್ನಾಗಿದೆ ಗೈಸ್. ನೋಡಿ ಪಾಪ ಗೈಸ್, ಕೈ ಕಾಲು ಎರಡು ಮುರ್ಕೊಬಿಟ್ಟವಳೆ. ನಮ್ಮ ಮನೆ ಗಾಡಿಗಳು ನಮ್ಮ ಮನೆ ನೋಡಿ ಗೈಸ್. ಹೇಳ, ಇದು ದಸರಾ ಹಬ್ಬದ ಪ್ರಯುಕ್ತ ಏನದು ಕುಂಬಳಕಾಯಿ ವಡೆ ಗಾಡಿ ಎತ್ಕೊಂಡು ಮನೆಗೆ ನಡಿ.
ನೋಡಿ ಫ್ರೆಂಡ್ಸ್, ಇವನಿಗೆ ಇಷ್ಟ ಬಂದಾಗ ಇವನು ಹಾಕ್ಕೊಂತಾನ ಅದನ್ನ ಅಷ್ಟು. ಎರಡೂ ಹಾಕಬಿಡಿ, ಇದು ಸೀರಿಯಸ್ ಅಲ್ಲ ಹೇಳಕ ಹೂನಾರ ಅನ್ನಲ್ಲ. ಬೇರೆ ಬೇರೆ ತರ ಕೇಳು. ರೀಸೆಂಟ್ಲಿ ನಾನು ಒಂದಷ್ಟು ವೀಡಿಯೋಸ್ ಮಾಡ್ತಿದ್ದೀನಿ. ದಟ್ ಸ್ಟ್ರೇಂಜರ್ಸ್ಗೆ ಅವ್ರ ಪಿಕ್ಚರ್ನ ಡ್ರಾ ಮಾಡಿ ಕೊಟ್ಟು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋದು. ಹಾಗೆ ಒಂದು ಚಿಕ್ಕ ಹುಡುಗಿ ಕೂತಿದ್ಲು, ಅವಳದು ಡ್ರಾ ಮಾಡಿಕೊಟ್ಟೆ. ಅವಳಿಗೆ ಇಷ್ಟ ಆಯಿತು. ಅವಳು ಯಾರಿಗೂ ತೋರಿಸ್ದೆ ಬಚ್ಚಿಟ್ಕೋತಿದ್ಲು. ದಟ್ ಮೇಡ್ ಮಿ ಹ್ಯಾಪಿ. ಮತ್ತು ನಮಗಾಗಿದ್ದು ಫೀಲ್ ಏನು ಅಂದರೆ, ಎಲ್ಲರೂ ಬರೋದು ಅಲ್ಲಿ ವ್ಯೂ ಪಾಯಿಂಟಲ್ಲಿ ಒಂದು ಪಿಕ್ಚರ್ ತೊಗೋಬೇಕು ಅಂತ ಹಿಲ್ ಟಾಪ್ನಲ್ಲಿ. ಬಟ್ ನಮ್ಮ ಅದೃಷ್ಟ ಹೇಗಿತ್ತು ಅಂದರೆ, ಅದು ಪ್ರಾಹಿಬಿಟೆಡ್ ಅಂತೆ. ಅದ್ರ ಜೊತೆಯಲ್ಲಿ ಅಲ್ಲಿ ಪೊಲೀಸ್ ಅವರು ಇದ್ದರು. ಸೊ ಅಟ್ಲೀಸ್ಟ್ ಅವ್ರು ಇಲ್ಲ ಅಂದಿದ್ರು ಹೋಗಿ ಪಿಕ್ಚರ್ಸ್ ತೊಗೋಬೋದಿತ್ತು. ಬಟ್ ಅವ್ರು ಅಲ್ಲೇ ಇದ್ದರು. ಸೊ ಹಾಗಾಗಿ ಪಿಕ್ಚರ್ಸ್ ತೊಗೊಳ್ಳಿಲ್ಲ. ಅಟ್ಲೀಸ್ಟ್ ಹೋಗಿ ನೋಡೋಣ ಅದು ಹೇಗೆ. ದಿಸ್ ಇಸ್ ದ ಪಿಕ್, ಬಟ್ ಅಲ್ಲಿ ಎಂಟ್ರಿ ಇಲ್ಲ. ಹಾಕ್ತಿದ್ರು, ಅದನ್ನ ನೋಡಿ ಅಂತೂ ಫುಲ್ ಖುಷಿಯಾಗೋಯ್ತು ನಮಗೆಲ್ಲ. ಕೊನೆಗೆ ದಾರಿಲಿ ಹೋಗೋವಾಗ ನೋಡ್ಕೊಂಡು ಹೋಗಿದ್ವಿ. ದಟ್ ಒಂದು ಕೆರೆ ಇತ್ತು, ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ. ಸೊ ಆಟ